ಓಂ ಶಾಂತಿ. ಹ್ಮ್. ಒಮ್ಮೆ ಒಬ್ಬ ಸಾಧಾರಣ ವ್ಯಕ್ತಿ ಇದ್ದ. ಓ. ಅವನಿಗೆ ಬಹಳ ಹಳೆಯ ಬಿಡಲಾಗದಂತಹ ಕೆಲವು ಕೆಟ್ಟ ಅಭ್ಯಾಸಗಳಿದ್ವು. ಓ ಸರಿ. ಅಂದ್ರೆ ಜೀವನದಲ್ಲಿ ಯಾವುದೇ ದಿಕ್ಕು ಇರಲಿಲ್ಲ. ಆದರೆ ಒಂದು ದಿನ ಅವನಿಗೆ ಸಾಕ್ಷಾತ್ ಭಗವಂತನ ಮಾರ್ಗದರ್ಶನ ಸಿಗುತ್ತೆ. ಕೇವಲ ಒಂದೇ ಒಂದು ಜಾಗೃತಿಯಿಂದ ತನ್ನಗೆ ಕಲಿಸ್ತಿರುವ ಶಿಕ್ಷಕ ಬೇರೆ ಯಾರೂ ಅಲ್ಲ, ಸ್ವಯಂ ಭಗವಂತ ಅಂತ ಗೊತ್ತಾದ ತಕ್ಷಣ ಬಹಳ ದೊಡ್ಡ ಬದಲಾವಣೆ ಆಗಿರಬೇಕು. ಹೌದು, ಅವನು ತನ್ನೆಲ್ಲ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಅತ್ಯಂತ ಶ್ರೇಷ್ಠನಾಗಿ ಬದಲಾಗ್ತಾನೆ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 26/5/2026. ಈ ಕಥೆ ಇಂದಿನ ಮುರಳಿಗೆ ಬಹಳ ಸೂಕ್ತವಾಗಿದೆ. ಖಂಡಿತ. ಇಂದಿನ ಮುಖ್ಯ ಸಾರಾಂಶದಲ್ಲಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಸದಾ ಇದೇ ಖುಷಿಯಲ್ಲಿರಿ. ಸ್ವಯಂ ಭಗವಂತನೇ ಶಿಕ್ಷಕನಾಗಿ ನಮ್ಗೆ ಓದಿಸ್ತಾರೆ. ನಾವವರಿಂದ ರಾಜಯೋಗವನ್ನು ಕಲಿತಿದ್ದೇವೆ, ಪ್ರಜಾಯೋಗವಲ್ಲ. ನೋಡಿ, ಇಲ್ಲಿ ರಾಜಯೋಗ ಮತ್ತು ಪ್ರಜಾಯೋಗ ಅನ್ನೋ ಎರಡು ಪದಗಳ ಅರ್ಥವನ್ನ ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ದೈನಂದಿನ ಜೀವನಕ್ಕೆ ಅನ್ವಯಿಸುವ ಹಾಗೆ ಅಲ್ವಾ? ಹೌದು. ಈಗ ಪ್ರಜಾಯೋಗ ಅಂದ್ರೆ ನಮಗೆ ಎದುರಾಗುವ ಪರಿಸ್ಥಿತಿಗಳಿಗೆ ಅಥವಾ ಬೇರೆಯವರ ವರ್ತನೆಗೆ ನಾವು ಸಂಪೂರ್ಣವಾಗಿ ಅಧೀನರಾಗಿ ಬದುಕುವುದು. ಅಂದ್ರೆ ನಮ್ಮ ಮನಸ್ಸಿನ ಆಡಳಿತದ ರಿಮೋಟ್ ಕಂಟ್ರೋಲ್ ಅದು ಬೇರೆಯವರ ಕೈಯಲ್ಲಿದೆ ಅಂತ ಅರ್ಥ. ಕರೆಕ್ಟ್. ಆದರೆ ರಾಜಯೋಗ ಅಂದ್ರೆ ದೈನಂದಿನ ಜೀವನದ ಎಂಥದ್ದೇ ದೊಡ್ಡ ಸವಾಲುಗಳು ಬಂದರೂ ನಮ್ಮದೇ ಮನಸ್ಸಿನ ಮೇಲೆ, ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವೇ ರಾಜರಾಗಿ ನಿಯಂತ್ರಣ ಸಾಧಿಸುವುದು. ಇದು ಕೇಳಲು ಬಹಳ ಅದ್ಭುತವಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಈಗ ಇದನ್ನ ಕೇಳ್ತಿರುವವರಲ್ಲಿ ಯಾರಾದ್ರೂ ಟ್ರಾಫಿಕ್ನಲ್ಲಿ ಸಿಲ್ಕಿರ್ಬೋದು. ಹೌದು. ಅಥವಾ ಕಚೇರಿಯಲ್ಲಿ ಬಾಸ್ ವಿನಾಕಾರಣ ಬೈತಿರ್ಬೋದು. ಆ ಕ್ಷಣದಲ್ಲಿ ಕೋಪ ಬಂದಾಗ ನಾನು ರಾಜ ಅನ್ನೋ ಕಲ್ಪನೆ ಮರ್ತೋಗಿ ನಾವು ತಕ್ಷಣ ಪ್ರಜೆಯಾಗಿ ಬಿಡ್ತೀವಿ ಅಲ್ವಾ? ಖಂಡಿತ. ಇದು ಬಹಳ ಸಹಜವಾದ ಪ್ರತಿಕ್ರಿಯೆ. ಅಂಥ ಸಮಯದಲ್ಲಿ ಈ ರಾಜಯೋಗದ ಆಡಳಿತವನ್ನು ಹೇಗೆ ಉಳಿಸ್ಕೊಳ್ಳೋದು? ಇದು ನಿಖರವಾದ ಪ್ರಶ್ನೆ. ನೋಡಿ, ಕಚೇರಿಯಲ್ಲಿ ಬಾಸ್ ಬೈದಾಗ ನಾವು ತಿರುಗಿ ಕೋಪದಿಂದ ರಿಯಾಕ್ಟ್ ಮಾಡಿದ್ರೆ ಅಂದ್ರೆ ಒಳಗೊಳಗೆ ಕುದಿಯೋದು. ಹೌದು. ಕೋಪ ಮಾಡ್ಕೊಂಡ್ರೆ ನಾವು ಪ್ರಜೆಲಾದೆವು. ಆದ್ರೆ ಅದೇ ಪರಿಸ್ಥಿತಿಯಲ್ಲಿ ಇದು ಅವರ ಹಳೆಯ ಸಂಸ್ಕಾರ, ಆದರೆ ನನ್ನ ಮೂಲ ಸ್ವಭಾವ ಶಾಂತಿ ಅಂತ ಅರಿತುಕೊಂಡು ನಾವು ಮೌನದಿಂದ ರೆಸ್ಪಾನ್ಸ್ ನೀಡಿದ್ರೆ ಅಲ್ಲಿ ನಾವು ರಾಜರಾಗ್ತೀವಿ. ವಾವ್! ರಿಯಾಕ್ಷನ್ ಬದಲಿಗೆ ರೆಸ್ಪಾನ್ಸ್. ನಿಖರವಾಗಿ. ಈ ಸ್ವನಿಯಂತ್ರಣದ ವಿದ್ಯೆಯನ್ನು ನಮಗೆ ಕಲಿಸ್ತಿರುವುದು ಮನುಷ್ಯರಲ್ಲ, ಸಾಕ್ಷಾತ್ ಭಗವಂತ ಅನ್ನೋ ಆ ಒಂದು ಅರಿವು ಎಷ್ಟೇ ಕಷ್ಟದ ಸಮಯದಲ್ಲೂ ನಮ್ಮನ್ನ ಸ್ಥಿರವಾಗಿಡುತ್ತೆ. ಬಹಳ ಸುಂದರವಾದ ವಿವರಣೆ. ಈ ವಿದ್ಯೆಯ ಮತ್ತೊಂದು ರೋಚಕವಾದ ಆಯಾಮ ಇಂದಿನ ಪ್ರಶ್ನೋತ್ತರ ವಿಭಾಗದಲ್ಲಿದೆ. ಹೌದು. ಬಾಬಾ ಹೇಳ್ತಾರೆ, ಪ್ರಶ್ನೆ: ಈ ವಿದ್ಯೆಯ ವಿಶೇಷತೆ ಏನಾಗಿದೆ? ನೀವು ಎಲ್ಲಿಯವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ? ಉತ್ತರ: ಈ ವಿದ್ಯೆಯನ್ನು ಯಾರು ಬಹಳ ಸಮಯದಿಂದ ಓದುತ್ತಾ ಬರುತ್ತಿದ್ದಾರೆಯೋ ಅವರಿಗಿಂತಲೂ ಹೊಸ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಇದೂ ಸಹ ವಿಶೇಷತೆಯಾಗಿದೆ. ಬಾಬಾ ಮುಂದುವರಿಸುತ್ತಾ ಹೇಳ್ತಾರೆ, 3 ತಿಂಗಳಿನ ತೀಕ್ಷ್ಣ ಬುದ್ಧಿಯ ಅಂದ್ರೆ ತೀವ್ರ ಪುರುಷಾರ್ಥಿ ಹೊಸ ಮಕ್ಕಳು ಹಳಮರೆಗಿಂತಲೂ ಮುಂದೆ ಹೋಗುತ್ತಾರೆ. ನೀವು ಪೂರ್ಣ ತೇರ್ಗೆಯಾಗುವವರೆಗೂ, ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರೆಗೂ, ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸುವವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ. ಇದು ಬಹಳ ಆಳವಾದ ಪಾಯಿಂಟ್. ನನಗಿಲ್ಲೊಂದು ಆಶ್ಚರ್ಯ ಆಗ್ತಿದೆ. ಪ್ರಪಂಚದ ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ವಿಜ್ಞಾನ, ಕಲೆ ಅಥವಾ ಯಾವುದೇ ವೃತ್ತಿ ಇರ್ಬೋದು, ಅಲ್ಲಿ ಪರಿಣಿತಿ ಹೊಂದಲು ದಶಕಗಳೇ ಬೇಕು. ಹೌದು, ಬಹಳ ಸಮಯ ಬೇಕು. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಕೇವಲ 3 ತಿಂಗಳಲ್ಲಿ ಅಷ್ಟು ಶ್ರೇಷ್ಠ ಸ್ಥಿತಿ ತಲುಪಲು ಹೇಗೆ ಸಾಧ್ಯ? ಇದರ ಹಿಂದಿನ ವಿಜ್ಞಾನ ಏನು? ಖಂಡಿತವಾಗಿಯೂ ಇದು ಕೇವಲ ನಂಬಿಕೆ ಅಲ್ಲ. ಆಧ್ಯಾತ್ಮಿಕತೆಯಲ್ಲಿ ಸಮಯಕ್ಕಿಂತ ನಮ್ಮ ಕ್ಯಾಚಿಂಗ್ ಪವರ್ ಅಂದ್ರೆ ಗ್ರಹಿಸುವ ಶಕ್ತಿ ಬಹಳ ಮುಖ್ಯ. ಕ್ಯಾಚಿಂಗ್ ಪವರ್. ಲೌಕಿಕ ಶಿಕ್ಷಣದಲ್ಲಿ ಮಾಹಿತಿಯನ್ನ ಕಲೆ ಹಾಕಲು ಸಮಯ ಬೇಕು. ಆದರೆ ಇಲ್ಲಿ ಭಗವಂತನು ಹೇಳುವ ಒಂದೇ ಒಂದು ಸತ್ಯವನ್ನ, ಅಂದ್ರೆ ನಾನು ಶರೀರವಲ್ಲ, ನಾನು ಚೈತನ್ಯ ಆತ್ಮ ಅನ್ನೋದನ್ನ ನಾವು ಎಷ್ಟು ಆಳವಾಗಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಅಂದ್ರೆ ದೃಢತೆ ಮುಖ್ಯ. ಹೌದು. ಇದಕ್ಕೆ ನಮ್ಮ ಯಜ್ಞದ ಮಾತೆ ಮಮ್ಮ ಅವರ ಉದಾಹರಣೆಯನ್ನ ನೋಡಿ. ಮಮ್ಮ ಯಜ್ಞದ ಆರಂಭದಿಂದಲೂ ಇಂದವರಲ್ಲ. ಹೌದು, ಅವರು ನಂತರ ಬಂದ್ರು. ಆದರೂ ಬಾಬಾ ಹೇಳಿದ ಪ್ರತಿಯೊಂದು ಮಾತನ್ನೂ 100ಕ್ಕೆ 100ರಷ್ಟು ಸತ್ಯ ಅಂತ ಒಪ್ಪುಕೊಂಡು ಅದನ್ನ ತಕ್ಷಣ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಯಾವುದೇ ಸಂಶಯವಿಲ್ಲದ ಆ ದೃಢತೆಯೇ ಅವರನ್ನ ಅತಿ ಕಡಿಮೆ ಸಮಯದಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿಸಿತು. ಅಂದ್ರೆ ಇಲ್ಲಿ ಸೀನಿಯಾರಿಟಿ ಅನ್ನೋದು ಕಳೆದ ಸಮಯದ ಆಧಾರದ ಮೇಲಲ್ಲ. ಖಂಡಿತ ಅಲ್ಲ. ಎಷ್ಟು ವೇಗವಾಗಿ ನಾವು ಹಳೆಯ ಲೆಕ್ಕಾಚಾರಗಳನ್ನು ಮುಗಿಸ್ತೀವಿ ಅನ್ನೋದ್ರ ಮೇಲಿದೆ.
ಹಾಗಾದ್ರೆ ಈ ಹಳೆಯ ಲೆಕ್ಕಾಚಾರಗಳನ್ನು ಮುಗಿಸುವುದು ಅಂದ್ರೆ ಕರ್ಮಾತೀತ ಸ್ಥಿತಿ ಅಂದ್ರೆ ಏನು? ನೋಡಿ, ಕರ್ಮಾತೀತ ಸ್ಥಿತಿ ಅಂದ್ರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಓಡಿ ಹೋಗೋದಲ್ಲ. ಪ್ರಾಕ್ಟಿಕಲ್ ಆಗಿ ಸಂಸಾರದಲ್ಲಿದ್ದುಕೊಂಡು ನಿಖರವಾಗಿ ಸಂಸಾರದಲ್ಲಿ ಜವಾಬ್ದಾರಿಗಳ ನಡುವೆ ಇದ್ದುಕೊಂಡೇ ಹಳೆಯ ಲೆಕ್ಕಾಚಾರಗಳನ್ನು ಯೋಗ ಬಲದಿಂದ ಭಸ್ಮ ಮಾಡುವುದು. ಯಾರಾದರೂ ನಿಮಗೆ ನೋವು ನೀಡಿದಾಗ ನೀವು ಕೋಪದಿಂದ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಹೊಸದೊಂದು ಕರ್ಮದ ಲೂಪ್ ಸೃಷ್ಟಿಯಾಗುತ್ತೆ. ಹೌದು, ಆ ಲೆಕ್ಕಾಚಾರ ಮುಂದುವರಿಯುತ್ತೆ. ಆದರೆ ನೀವು ಶುದ್ಧ ಮೌನದಿಂದ ತಂದೆಯ ನೆನಪಿನಿಂದ ಆ ನೋವನ್ನು ಅರಗಿಸಿಕೊಂಡ್ರೆ ಆ ಭಾವನಾತ್ಮಕ ಘರ್ಷಣೆ ಅಲ್ಲಿಗೆ ನ್ಯೂಟ್ರಲೈಸ್ ಆಗುತ್ತೆ. ಇದನ್ನೇ ಲೆಕ್ಕಾಚಾರ ಚುಕ್ತ ಮಾಡೋದು ಅಂತಾರೆ. ಇದು ದಾದೀಜಿಯವರ ಅಂದ್ರೆ ದಾದಿ ಪ್ರಕಾಶ್ಮಣಿಯವರ ಜೀವನದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಕಾಣಬಹುದಾಗಿತ್ತು ಅಲ್ವಾ? ಖಂಡಿತ. ದಾದೀಜಿಯವರ ಪುರುಷಾರ್ಥ ಬಹಳ ಅದ್ಭುತವಾಗಿತ್ತು. ಇಡೀ ವಿಶ್ವವಿದ್ಯಾಲಯದ ಆಡಳಿತ ಅವರ ಮೇಲಿತ್ತು. ಸಾವಿರಾರು ವಿಭಿನ್ನ ಸ್ವಭಾವದ ಜನರು ಬರ್ತಿದ್ರು. ಹೌದು, ಪ್ರತಿದಿನ ಸಂಪರ್ಕಕ್ಕೆ ಬರ್ತಿದ್ರು. ಆದರೂ ದಾದೀಜಿ ಯಾರೊಂದಿಗೂ ಯಾವುದೇ ಲೆಕ್ಕಾಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಏನಂದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಆ ಜ್ಞಾನ ಮತ್ತು ಯೋಗ ಬಲದಿಂದ ಆ ಕ್ಷಣದಲ್ಲಿ ಅದನ್ನು ಸ್ವಚ್ಛ ಮಾಡ್ಕೊಳ್ತಿದ್ರು. ವಾವ್, ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಳ್ದಿರೋದೆ ನಿರಂತರ ಮತ್ತು ಅಚಲ ಪುರುಷಾರ್ಥ. ಆದ್ರೆ ಬಾಬಾ ಹೇಳ್ತಾರೆ, ನೀವು ಪೂರ್ಣ ತೇರ್ಗಡೆಯಾಗುವವರೆಗೂ ಪುರುಷಾರ್ಥ ಮಾಡಬೇಕು ಅಂತ. ನಮ್ಮ ಈ ಹಳೆಯ ಲೆಕ್ಕಾಚಾರಗಳು ಕೇವಲ ವ್ಯಕ್ತಿಗಳ ಮೂಲಕ ಮಾತ್ರವಲ್ಲ, ನಮ್ಮದೇ ಶರೀರದ ಮೂಲಕವೂ ಕಾಯಿಲೆಗಳ ರೂಪದಲ್ಲಿ ಬರುತ್ತೆ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಇದ್ದಕ್ಕಿದ್ದಂತೆ ಬರುವ ಕಾಯಿಲೆಗಳು, ಆರ್ಥಿಕ ನಷ್ಟ, ಇವೆಲ್ಲವೂ ಹಿಂದಿನ ಜನ್ಮಗಳ ಲೆಕ್ಕಾಚಾರಗಳೇ. ಇವು ಬಂದಾಗ ನಾವು ಅಳುತ್ತಾ ಕೂರಬಾರ್ದು. ಪಿತಾಮಹ ಬ್ರಹ್ಮಬಾಬಾ ಅವರ ಪ್ರಾಕ್ಟಿಕಲ್ ಉದಾಹರಣೆ ತೆಗೆದುಕೊಳ್ಳಿ. ಹೌದು, ಕೊನೆಯ ಘಳಿಗೆಯಲ್ಲಿ ಬ್ರಹ್ಮಬಾಬಾರವರ ಶರೀರದಲ್ಲಿ ತೀವ್ರವಾದ ನೋವಿತ್ತು. ಆದರೆ ಆ ನೋವಿನ ಒಂದು ಸಣ್ಣ ಛಾಯೆಯೂ ಅವರ ಮುಖದಲ್ಲಿ ಕಾಣಿಸಲಿಲ್ಲ. ಅವರು ಸಂಪೂರ್ಣವಾಗಿ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ರು. ಅಂದ್ರೆ ಶರೀರದ ವ್ಯಾಧಿ ಅವರ ಮನಸ್ಸನ್ನ ಮುಟ್ಲಿಲ್ಲ? ಖಂಡಿತ ಮುಟ್ಲಿಲ್ಲ. ಅವರು ಕರ್ಮಾತೀತ ಸ್ಥಿತಿಯನ್ನು ತಲುಪಿದ್ರು. ಇದನ್ನೊಂದು ಆಧುನಿಕ ಉದಾಹರಣೆಗೆ ಹೋಲಿಸೋದಾದ್ರೆ ಇದು ನಮ್ಮ ಮೊಬೈಲ್ ಫೋನ್ಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ಹಾಗೆ ಅನ್ನಿಸ್ತಿದೆ. ಅಂದ್ರೆ ಹೇಗೆ? ಅಂದ್ರೆ ನಮ್ಮ ಶರೀರ ಅನ್ನೋ ಹಾರ್ಡ್ವೇರ್ ಹಳೇದಾಗಿರ್ಬೋದು, ಸ್ಕ್ರೀನ್ ಒಡೆದಿರ್ಬೋದು, ಆದ್ರೆ ಒಳಗಿನ ಆತ್ಮ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ನೇರವಾಗಿ ಕ್ಲೌಡ್ಗೆ ಅಂದ್ರೆ ಪರಮಧಾಮಕ್ಕೆ ಅಪ್ಡೇಟ್ ಆಗ್ತಿದೆ. ವಾವ್, ಅಕ್ಷರಶಃ ಹೌದು. ಇದು ಅತ್ಯದ್ಭುತವಾದ ಹೋಲಿಕೆ. ಹಾಗಾಗಿ ಹಾರ್ಡ್ವೇರ್ ಸಮಸ್ಯೆ ನಮಗೆ ಪೆಟ್ಟು ಕೊಡೋದಿಲ್ಲ ಅಲ್ವಾ? ನಿಖರವಾಗಿ. ಈ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಆಗ್ತಾ ಆಗ್ತಾ ನಾವು ಕರ್ಮಾತೀತ ಸ್ಥಿತಿಗೆ ತಲುಪ್ತೇವೆ. ಆಗ ಈ ಒಡೆದ ಸ್ಕ್ರೀನ್ ಅಂದ್ರೆ ಹಳೆಯದಾಗುತ್ತಿರುವ ಶರೀರ ನಮ್ಮ ಶಾಂತಿಯನ್ನ ಕದರುವುದಿಲ್ಲ. ಬಹಳ ಸುಂದರವಾದ ಮತ್ತು ಆಳವಾದ ಒಳನೋಟಗಳು. ಈ ದಿವ್ಯ ಅರಿವಿನೊಂದಿಗೆ ಆ ಪರಮ ಶಿಕ್ಷಕನಿಗೆ ಕೃತಜ್ಞತೆ ಸಲ್ಲಿಸುವ ಸಮಯ. ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರೆಯಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಧಾರಣೆ ವಿಭಾಗಕ್ಕೆ ಹೋಗೋಣ. ಹೌದು, ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು. ನಾವು ಚರ್ಚಿಸಿದ ಈ ಎಲ್ಲಾ ವಿಷಯಗಳನ್ನು ಕೇವಲ ಬೌದ್ಧಿಕವಾಗಿ ಅರ್ಥ ಮಾಡಿಕೊಂಡ್ರೆ ಸಾಲದು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೌದು, ಇದನ್ನ ನಮ್ಮ ರಕ್ತಗತ ಮಾಡಿಕೊಳ್ಬೇಕು. ಈ ಜ್ಞಾನರತ್ನಗಳನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ತಿಳಿಸುವುದೇ ಧಾರಣೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ಧಾರಣೆಯ ಮುಖ್ಯಾಂಶಗಳನ್ನು ನೋಡೋಣ. ಧಾರಣೆಗಾಗಿ ಮುಖ್ಯ ಸಾರ. ಇದರಲ್ಲಿ ಮೊದಲ ಪಾಯಿಂಟ್, ಬಾಬಾ ಹೇಳ್ತಾರೆ, ಈ ವಜ್ರ ಸಮಾನ ಅಮೂಲ್ಯ ಜೀವನವನ್ನು ಕವಡೆಗಳ ಹಿಂದೆ ಕಳೆದುಕೊಳ್ಳಬಾರದು. ಮೃತ್ಯುವು ಸನ್ಮುಖದಲ್ಲಿ ನಿಂತಿದೆ, ಆದ್ದರಿಂದ ತಮ್ಮದೆಲ್ಲವನ್ನೂ ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಬಾಬಾ ಆ ವಜ್ರ ಮತ್ತು ಕವಡೆಯನ್ನು ಅದ್ಭುತವಾದ ರೂಪಕವನ್ನ ಬಳಸಿದ್ದಾರೆ. ಇಂದಿನ 21ನೇ ಶತಮಾನದಲ್ಲಿ ನಾವು ಪ್ರತಿದಿನ ಬೆನ್ನತ್ತಿರುವ ಆ ಕವಡೆಗಳು ಯಾವುವು? ನೋಡಿ, ನಾವು ಪ್ರತಿದಿನ ಎದುರಿಸುವ ವ್ಯರ್ಥ ವಿಷಯಗಳೇ ಕವಡೆಗಳು. ಮೊಬೈಲ್, ಸೋಷಿಯಲ್ ಮೀಡಿಯಾ. ಖಂಡಿತ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಲೆ ಬೇರೆಯವರ ಜೀವನವನ್ನು ನೋಡುವುದು. ಹೌದು, ಇಲ್ಲದ ಸಲ್ಲದ ರಾಜಕೀಯ ಚರ್ಚೆ ಮಾಡುವುದು. ನಿಖರವಾಗಿ. ಪರಚಿಂತನೆ ಮಾಡುವುದು. ಇವೆಲ್ಲವೂ ಕವಡೆಗಳಿದ್ದಂತೆ. ಇದರಿಂದ ನಮ್ಮ ಆಧ್ಯಾತ್ಮಿಕ ಖಾತೆಗೆ ಜಮೆ ಆಗುವುದು ಶೂನ್ಯ. ಬಾಬಾ ಎಚ್ಚರಿಸುತ್ತಿದ್ದಾರೆ, ಮೃತ್ಯು ಸನ್ಮುಖದಲ್ಲಿದೆ. ಅಂದ್ರೆ ನಮ್ಮ ಬಳಿ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ನಮ್ಮ ಸಮಯವನ್ನ ವಜ್ರದಂಥ ಆತ್ಮಿಕ ಸೇವೆಯಲ್ಲಿ ತೊಡಗಿಸಬೇಕು. ಹೌದು, ಪರಮಾತ್ಮನ ನೆನಪು ಮತ್ತು ಇತರರಿಗೆ ದಾರಿದೀಪವಾಗುವ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಎರಡನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ವಿದ್ಯೆ ಮತ್ತು ಓದಿಸುವರೊಂದಿಗೆ ಸತ್ಯಪ್ರೀತಿಯನ್ನ ಇಡ್ಬೇಕಾಗಿದೆ.
ಭಗವಂತನೇ ನಮ್ಗೆ ಓದಿಸಲು ಬರುತ್ತಾರೆ, ಈ ಖುಷಿಯಲ್ಲಿರ್ಬೇಕಾಗಿದೆ. ಲೌಕಿಕ ಜಗತ್ತಿನಲ್ಲೂ ಸಹ ಓದು ಮತ್ತು ಶಿಕ್ಷಕರ ಮೇಲೆ ಪ್ರೀತಿಯಿಲ್ಲದ ವಿದ್ಯಾರ್ಥಿ ಎಂದಿಗೂ ಪಾಸ್ ಆಗಲಾರ. ಖಂಡಿತ. ಇಲ್ಲಿ ನಮಗೆ ಪಾಠ ಮಾಡುತ್ತಿರುವವರು ಯಾರು? ಸಾಕ್ಷಾತ್ ಪರಮಪಿತ ಪರಮಾತ್ಮ. ಅವರು ನಮಗಾಗಿ ಪರಮಧಾಮದಿಂದ ಇಳಿದು ಬರುತ್ತಾರೆ ಅಂದ್ರೆ ನಮ್ಮ ಉತ್ಸಾಹ ಹೇಗಿರಬೇಕು? ಭಗವಂತನೇ ನನ್ನ ಶಿಕ್ಷಕ. ಹೌದು, ಆ ಸ್ಮೃತಿಯೇ ನಮಗೆ ಎಲ್ಲಿಲ್ಲದ ಖುಷಿಯನ್ನ ನೀಡುತ್ತೆ. ಈ ಸತ್ಯಪ್ರೀತಿಯೇ ನಮಗೆ ಪ್ರತಿದಿನ ಬೆಳಗ್ಗೆ ಎದ್ದು ಮುರುಳಿ ಕೇಳಲು ಶಕ್ತಿಯನ್ನ ಕೊಡುತ್ತೆ. ಈ ಖುಷಿಯ ಸ್ಥಿತಿಗೆ ತಲುಪಲು ಬಾಬಾ ಎಂದು ನಮಗೆ ಒಂದು ನಿಖರವಾದ ಟೂಲನ್ನ ವರದಾನದ ರೂಪದಲ್ಲಿ ನೀಡಿದ್ದಾರೆ. ವಾವ್! ಏನು ಆ ವರದಾನ? ಬಾಬಾ ಹೇಳ್ತಾರೆ, ವರದಾನ ಕ್ಯಾಚಿಂಗ್ ಪವರ್ನ ಮೂಲಕ ತಮ್ಮ ಸತ್ಯ ಸಂಸ್ಕಾರಗಳನ್ನು ಕ್ಯಾಚ್ ಮಾಡುತ್ತಾ ಅದರ ಸ್ವರೂಪರಾಗುವಂಥ ಶಕ್ತಿಶಾಲಿ ಭವ. ಬಾಬಾ ವಿವರಣೆ ನೀಡ್ತಾ ಹೇಳ್ತಾರೆ, ಪುರುಷಾರ್ಥದ ಮುಖ್ಯ ಆಧಾರವೇ ಕ್ಯಾಚಿಂಗ್ ಪವರ್ ಆಗಿದೆ. ಹೇಗೆ ವೈಜ್ಞಾನಿಕವಾಗಿ ಬಹಳ ಹಳೆಯ ಶಬ್ದವನ್ನೇ ಕ್ಯಾಚ್ ಮಾಡ್ತಾರೆ, ಹಾಗೆಯೇ ತಾವು ಶಾಂತಿಯ ಶಕ್ತಿಯಿಂದ ತಮ್ಮ ಆದಿದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿರಿ. ಇದಕ್ಕಾಗಿ ಸದಾ ಸ್ಮೃತಿ ಇರಲಿ, ನಾನು ಹೀಗೆಯೇ ಇದ್ದೇನೋ, ಪುನಃ ಹೀಗಾಗ್ತಿದ್ದೇನೆ. ಅಂದ್ರೆ 5000 ವರ್ಷಗಳ ಹಿಂದಿನ ಮಾತು? ಹೌದು. ಬಾಬಾ ಹೇಳ್ತಾರೆ, ಆ ಸಂಸ್ಕಾರಗಳನ್ನೆಷ್ಟು ಕ್ಯಾಚ್ ಮಾಡುವಿರಿ, ಅಷ್ಟು ಅದರ ಸ್ವರೂಪರಾಗುವಿರಿ. 5000 ವರ್ಷಗಳ ಮಾತುಗಳೆಷ್ಟು ಅನುಭವದಲ್ಲಿ ಬರುತ್ತದೆ, ಹೇಗೆಂದರೆ ನಿನ್ನೆಯ ಮಾತಾಗಿದೆ ಎಂಬಂತೆ. ತಮ್ಮ ಸ್ಮೃತಿಯನ್ನು ಇಷ್ಟು ಶ್ರೇಷ್ಠ ಹಾಗೂ ಸ್ಪಷ್ಟ ಮಾಡಿಕೊಂಡಾಗಲೇ ಶಕ್ತಿಶಾಲಿ ಆಗುವಿರಿ. ಇದು ಬಹಳ ಶಕ್ತಿಯುತವಾದ ರಹಸ್ಯ. ಹೌದು. ಈ ರೇಡಿಯೋ ಮತ್ತು ಆಂಟೆನಾದ ಉದಾಹರಣೆ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅಂದ್ರೆ ಧ್ಯಾನದಲ್ಲೇ ನಾವು ಹೊಸದಾಗಿ ಯಾವುದನ್ನೋ ಸೃಷ್ಟಿಸುತ್ತಿಲ್ಲ, ಬದಲಾಗಿ ನಮ್ಮಲ್ಲೇ ಇರುವ ಹಳೆಯ ಫ್ರೀಕ್ವೆನ್ಸಿಗೆ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡ್ತಿದ್ದೀವಿ ಅಲ್ವಾ? ಅಕ್ಷರಶಃ ಹೌದು. ನೀವು ರೇಡಿಯೋದಲ್ಲಿ ಒಂದು ಹಳೆಯ ಹಾಡನ್ನ ಕೇಳಬೇಕಾದರೆ ಹೊಸದಾಗಿ ಹಾಡನ್ನ ಸೃಷ್ಟಿಸಬೇಕಿಲ್ಲ. ನಿಖರವಾಗಿ ಕೇವಲ ಸರಿಯಾದ ಫ್ರೀಕ್ವೆನ್ಸಿಗೆ ಆಂಟೆನಾವನ್ನ ಟ್ಯೂನ್ ಮಾಡಿದರೆ ಸಾಕು. ಅದೇ ರೀತಿ ನಮ್ಮ ಈ ಮನಸ್ಸು ಮತ್ತು ಬುದ್ಧಿ ಅನ್ನೋ ಆಂಟೆನಾವನ್ನ 5000 ವರ್ಷಗಳ ಹಿಂದಿನ ನಮ್ಮದೇ ಆದ ದೈವಿ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕು. ಸತ್ಯಯುಗದಲ್ಲಿ ನಾವು ಹೇಗಿದ್ದೆವು ಅಂತ. ಹೌದು, ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನರಾಗಿದ್ದೆವು. ಯಾವುದೇ ಕಷ್ಟ ಬಂದಾಗಲೂ ನಾನು ಹೀಗೇ ಇದ್ದೇನು, ಪುನಃ ಹೀಗಾಗುತ್ತಿದ್ದೇನೆ ಅನ್ನೋ ಫ್ರೀಕ್ವೆನ್ಸಿಯನ್ನ ನಾವು ಕ್ಯಾಚ್ ಮಾಡಬೇಕು. ಎಷ್ಟು ಸ್ಪಷ್ಟವಾಗಿ ಕ್ಯಾಚ್ ಮಾಡ್ತೀವೋ ಅಷ್ಟು ಬೇಗ ಆ ದೈವಿ ಸಂಸ್ಕಾರಗಳು ಪ್ರಕಟವಾಗುತ್ತವೆ. ಖಂಡಿತ. ಇದು ಅದ್ಭುತವಾಗಿದೆ. ಇದೇ ಆಧಾರದ ಮೇಲೆ ಇಂದಿನ ಸ್ಲೋಗನ್ ಕೂಡ ಇದೆ. ಬಾಬಾ ಹೇಳ್ತಾರೆ, ಸ್ಲೋಗನ್ ಬ್ರಾಹ್ಮಣ ಜೀವನದ ಶ್ವಾಸ ಖುಷಿಯಾಗಿದೆ, ಭಲೇ ಶರೀರವು ಹೋಗಲಿ, ಆದರೆ ಖುಷಿಯನ್ನು ಕಳೆದುಕೊಳ್ಳಬಾರದು. ಬಾಬಾ ಹೇಳ್ತಾರೆ, ಖುಷಿಯೇ ಉಸಿರು ಅಂತ. ಆದರೆ ಭೌತಿಕವಾಗಿ ನೋಡಿದ್ರೆ ಶರೀರಕ್ಕೆ ತೀವ್ರ ಕಾಯಿಲೆ ಬಂದಾಗ, ಆ ವಿಪರೀತ ನೋವಿದ್ದಾಗ್ಲೂ ಖುಷಿಯಾಗಿರುವುದು ಹೇಗೆ ಸಾಧ್ಯ? ನೋಡಿ, ಶರೀರಕ್ಕೆ ನೋವಾಗುವುದು ಪ್ರಕೃತಿಯ ನಿಯಮ ಅಥವಾ ಹಿಂದಿನ ಕರ್ಮದ ಫಲ. ಆದರೆ ನಾನು ಈ ಶರೀರವೇ ಅಲ್ಲ, ನಾನು ಒಂದು ಚೈತನ್ಯ, ಆತ್ಮ ಅನ್ನೋದು ಭಗವಂತನು ನೀಡಿದ ಜ್ಞಾನ. ಶರೀರ ಅನ್ನೋದು ಕೇವಲ ಒಂದು ಹಳೆಯ ಹರಿದು ಹೋಗುತ್ತಿರುವ ಉಡುಪು. ಹಳೆಯ ಉಡುಪು. ಹೌದು. ಈ ಹಳೆಯ ಉಡುಪು ಕಳಚುವಾಗ ಒಳಗಿನ ಆತ್ಮವು ಅವಿನಾಶಿಯಾಗಿದೆ ಅನ್ನೋ ನಿರಂತರ ಅರಿವಿದ್ರೆ ಆ ಭೌತಿಕ ನೋವು ನಮ್ಮ ಖುಷಿಯನ್ನ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಲೌಕಿಕ ಉಸಿರು ನಿಂತ್ರೆ ಕೇವಲ ಈ ಜನ್ಮ ಮುಗಿಯುತ್ತೆ. ಆದರೆ ಖುಷಿ ನಿಂತ್ರೆ ನಮ್ಮ ಬ್ರಾಹ್ಮಣ ಜೀವನವೇ ಮುಗಿದಂತೆ. ಬಹಳ ಆಳವಾದ ಮಾತು. ಈಗ ಇಂದಿನ ಅವ್ಯಕ್ತ ಇಶಾರೆಯ ಕಡೆಗೆ ಬರೋಣ. ಬಾಬಾ ಹೇಳ್ತಾರೆ, ಸದಾ ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಂ ಆಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ ಅಡೋಲರಾಗಿರುವುದು. ನೋಡಿ, ಅಚಲರಾಗಿರುವುದರಿಂದ. ಹೌದು, ಬಾಬಾ ಹೇಳ್ತಾರೆ, ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರ್ತಾರೆ. ಇಲ್ಲಿ 2 ರೀತಿಯ ಖುಷಿಯನ್ನ ಬಹಳ ಸುಂದರವಾಗಿ ಹೋಲಿಸಲಾಗಿದೆ. ಪ್ರಪಂಚದಲ್ಲಿ ಜನರಿಗೆ ಖುಷಿ ಯಾವಾಗ ಸಿಗುತ್ತೆ? ಲೌಕಿಕ ಪದವಿ, ಹಣ, ಕೀರ್ತಿ ಸಿಕ್ಕಾಗ. ಹೌದು, ಅಥವಾ ಬೇರೆಯವರಿಂದ ಮಾನ್ಯತೆ ಸಿಕ್ಕಾಗ. ಆದರೆ ಆ ಎಲ್ಲ ವಸ್ತುಗಳು, ವ್ಯಕ್ತಿಗಳು ವಿನಾಶಿಯಾಗುವಂಥದ್ದು.
ಇಂದು ಇರತ್ತೆ, ನಾಳೆ ಇರಲ್ಲ. ನಿಖರವಾಗಿ. ಅದು ಹೋದಾಗ ಖುಷಿ ಹೊರಟು ಹೋಗುತ್ತೆ. ಆದರೆ ಬಾಬಾ ನೀಡುವ ಈ ಜ್ಞಾನದ ಖುಷಿ ಅವಿನಾಶಿಯಾಗಿದೆ. ಸರ್ವ ಖಜಾನೆಗಳು ನಮ್ಮೊಳಗೆ ಶಾಶ್ವತವಾಗಿ ಉಳಿಯಬೇಕೆಂದರೆ ನಮ್ಮ ಸ್ಥಿತಿ ಲಾಭ ನಷ್ಟ ಮಾನ ಅಪಮಾನದಲ್ಲಿ ಏರುಪೇರ ಆಗಬಾರದು. ಪರ್ವತದಂತೆ ಅಚಲವಾಗಿ ಅಡೋಲವಾಗಿ ನಿಲ್ಲಬೇಕು. ಅಂತಹ ಸ್ಥಿರವಾದ ಮನಸ್ಸಿನಲ್ಲಿ ಮಾತ್ರ ಅವಿನಾಶಿ ಖುಷಿ ಸದಾಕಾಲ ನೆಲೆಸುತ್ತದೆ. ಈಗ ನಾವೆಲ್ಲರೂ ಈ ಅಚಲ ಅಡೋಲ ಸ್ಥಿತಿಯನ್ನ ಪ್ರಾಯೋಗಿಕವಾಗಿ ಅನುಭವಿಸೋಣ ಅಲ್ವಾ? ಖಂಡಿತ. ಎಲ್ಲರೂ ತಮ್ಮ ದಿನನಿತ್ಯದ ಗಡಿಬಿಡಿಯಿಂದ ಒಂದೇ ಒಂದು ನಿಮಿಷ ಹೊರಬಂದು ಈ ಕರ್ಮಾತೀತ ಸ್ಥಿತಿಯನ್ನ ಅನುಭವಿಸೋಣ. ದಯವಿಟ್ಟು ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಹಿಂಪಡೆದು ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನೊಂದು ಪ್ರಶಾಂತ ಜ್ಯೋತಿರ್ಬಿಂದು ಆತ್ಮ. ನನ್ನ ಈ ಶರೀರ ಕೇವಲ 84 ಜನ್ಮಗಳ ಕೊನೆಯ ಹಳೆಯ ವಸ್ತ್ರ. ನನ್ನ ಮೂಲ ಸ್ವರೂಪ ಸಂಪೂರ್ಣ ಶಾಂತಿ, ಪ್ರೇಮ ಮತ್ತು ಆನಂದ. ನನ್ನ ಕಣ್ಮುಂದೆ ಸಾಕ್ಷಾತ್ ಪರಮಪಿತ ಪರಮಾತ್ಮನ ಜ್ಯೋತಿರ್ಮಯ ಸ್ವರೂಪವಿದೆ. ಸ್ವಯಂ ಭಗವಂತನೇ ನನ್ನ ಶಿಕ್ಷಕನಾಗಿ ನನಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಓಂ ಶಾಂತಿ. ಬಾಬಾರವರ ದಿವ್ಯ ಶಕ್ತಿಗಳ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಸುರಿಯುತ್ತಿವೆ. ಈ ಯೋಗಬಲದ ಅಗ್ನಿಯಲ್ಲಿ ನನ್ನೆಲ್ಲ ಹಳೆಯ ರಾಗ ದ್ವೇಷಗಳು, ಕರ್ಮದ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ನಾನು ನನ್ನ 5000 ವರ್ಷಗಳ ಹಿಂದಿನ ಆ ಪವಿತ್ರ ದೈವೀ ಸಂಸ್ಕಾರಗಳನ್ನು ಕ್ಯಾಚ್ ಮಾಡುತ್ತಿದ್ದೇನೆ. ನಾನು ಹೀಗೆಯೇ ಇದ್ದೇನು. ಈಗ ಪುನಃ ಅದೇ ಶ್ರೇಷ್ಠ ದೇವತಾ ಸ್ವರೂಪವನ್ನು ಪಡೆಯುತ್ತಿದ್ದೇನೆ. ನಾನು ಸಂಪೂರ್ಣವಾಗಿ ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿದ್ದೇನೆ. ನಾನು ಮಾಸ್ಟರ್, ಸರ್ವಶಕ್ತಿವಾನ್ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿಯ ಸಾರಾಂಶ ಅಭ್ಯಾಸ ಬಹಳ ಅದ್ಭುತವಾಗಿತ್ತು. ನಾವು ಪಡೆದ ಅತಿ ಮುಖ್ಯ ಗುರಿ ಏನೆಂದ್ರೆ, ನಾವು ಪರಿಸ್ಥಿತಿಗಳಿಗೆ ಅಧೀನರಾದ ಪ್ರಜೆಯಲ್ಲ, ಬದಲಾಗಿ ನಮ್ಮ ಮನಸ್ಸಿನ ಅರಸರು, ಅಂದ್ರೆ ರಾಜಯೋಗಿಗಳು. ಖಂಡಿತ. ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಭೌತಿಕ ನೋವು, ಕಾಯಿಲೆ ಅಥವಾ ಆರ್ಥಿಕ ಸಮಸ್ಯೆಗಳು ಎದುರಾದರೂ ಆ ಯೋಗಬಲದ ಮೂಲಕ, ಅಂದ್ರೆ ಮೌನ ಮತ್ತು ಪರಮಾತ್ಮನ ನೆನಪಿನ ಮೂಲಕ ಆ ಹಳೆಯ ಲೆಕ್ಕಾಚಾರಗಳನ್ನು ಮುಗಿಸಿ ಅಚಲವಾದ ಸ್ಥಿತಿಯನ್ನ ಕಾಯ್ದುಕೊಳ್ಬೇಕು. ಹೌದು. ಮತ್ತು ಆ ಹಳೆಯ ದೈವಿ ಫ್ರೀಕ್ವೆನ್ಸಿಯನ್ನ ಕ್ಯಾಚ್ ಮಾಡುತ್ತಾ ಈ ದಿನವನ್ನ ಅತ್ಯಂತ ಖುಷಿಯಿಂದ ಕಳೆಯಬೇಕು. ಮಧುರ ಮಧುರ ಮಕ್ಕಳೇ, ಸದಾ ನೆನಪಿಡಿ, ಸ್ವಯಂ ಆ ಭಗವಂತನೇ ನಿಮಗೆ ಕಲಿಸುವ ಶಿಕ್ಷಕನಾಗಿದ್ದಾನೆ. ಈ ಇಡೀ ಬ್ರಹ್ಮಾಂಡದಲ್ಲಿ ನಿಮಗಿಂತ ದೊಡ್ಡ ಭಾಗ್ಯಶಾಲಿಗಳು ಬೇರಾರೂ ಇಲ್ಲ. ಖಂಡಿತ ಇಲ್ಲ. ಅಂದರೂ ನಿಮ್ಮ ಅಚಲವಾದ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಮುಖದ ಆನಂದದಿಂದ ಎಲ್ಲರಿಗೂ ದಾರಿದೀಪವಾಗಿ ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರುಳಿಯನ್ನು ಕೇಳೋಣ. ಓಂ ಶಾಂತಿ.